ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ. ಮೃತ ಪಿಎಸ್ಐ ಪರಶುರಾಮ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಘೋಷಣೆ. ಪರಶುರಾಮ್ ಒಬ್ಬರು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಅವರ ಪೋಸ್ಟ್ ಮಾರ್ಟಂ ವರದಿಯ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಾವು ಗೃಹ ಸಚಿವ ಹಾಗೂ ಸರ್ಕಾರದ ಪರವಾಗಿ ವಿಷಾದ ವ್ಯಕ್ತಪಡಿಸಿದ್ವಿ. ನಮ್ಮ ಇಲಾಖೆಯ ಪ್ರಾಮಾಣಿಕ ಅಧಿಕಾರಿಗಳು ಸಾವನ್ನಪ್ಪುವುದು ನೋವಾಗುತ್ತದೆ. ಪರಶುರಾಮ್ ಕುಟುಂಬಕ್ಕೆ ಅವರ ದುಃಖ ಭರಿಸುವ ಶಕ್ತಿ ನೀಡಲಿ. ಇವತ್ತು ಅವರಿಗೆ ಸಾಂತ್ವನ ಹೇಳಲು ಇಲ್ಲಿಗೆ ಬಂದಿದ್ದೇವೆ. ಪರಶುರಾಮ್ ಅವರು ಕುಟುಂಬದ ಜವಾಬ್ದಾರಿ ಹೊತ್ತು ನೋಡಿಕೊಳ್ಳುತ್ತಿದ್ದರು ಅನ್ನೋದು ನಮಗೆ ಗೊತ್ತಾಗಿದೆ. ಆ ಇಡೀ ಕುಟುಂಬ ಇವತ್ತು ಸಂಕಷ್ಟಕ್ಕೀಡಾಗಿದೆ. ಇದು ಸಾಮಾನ್ಯ ನಷ್ಟವಲ್ಲ, ಇದು ನಮಗೂ ನಷ್ಟವಾಗಿದೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಅವರ ಪತ್ನಿ BE ಇಂಜಿನಿಯರಿಂಗ್ ಮಾಡಿದ್ದಾಳೆ. ನಾವು ಸೂಕ್ತ ಹುದ್ದೆಯನ್ನ ಕೊಡ್ತೇವೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಜೆಸ್ಕಾಂನಲ್ಲಿ ಹುದ್ದೆ ನೀಡಲು ಮನವಿ ಮಾಡಿದ್ದಾರೆ. ಸಿಎಂ ಜೊತೆ ಮಾತನಾಡಿ ಅವರಿಗೆ ಮಾಡಿ ಕೊಡ್ತೀವಿ. ಅವರ ಪದವಿಗೆ ತಕ್ಕಂತೆ ಸೂಕ್ತ ಹುದ್ದೆಯನ್ನ ಅವರಿಗೆ ಕೊಡ್ತೀವಿ. ಸರ್ಕಾರದಿಂದ ಹಾಗೂ ಇಲಾಖೆಯಿಂದ ಅವರ ಕುಟುಂಬಕ್ಕೆ 50 ಲಕ್ಷ ಹಣವನ್ನ ಸಹಾಯ ಹಸ್ತ ನೀಡುತ್ತಿದ್ದೇವೆ. ಪರಶುರಾಮನಿಗೆ ಒಳ್ಳೆಯ ಭವಿಷ್ಯ ಇತ್ತು, ಇವತ್ತು ಅದು ಮುಗಿದು ಹೋಗಿದೆ. ಕುಟುಂಬದವರು ಶಾಸಕರ ಹಾಗೂ ಪುತ್ರನ ಮೇಲೆ ಆಪಾದನೆ ಮಾಡಿದ್ದಾರೆ. ಅದನ್ನ COD ತನಿಖೆಗೆ ಆದೇಶ ಮಾಡುತ್ತಿದ್ದೇವೆ. ಈ ಆರೋಪದ ಬಗ್ಗೆ ಆದಷ್ಟು ಬೇಗ ತನಿಖೆಯನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ CBIಗೆ ಕೊಡುವುದಿಲ್ಲ. ನಮ್ಮ ಇಲಾಖೆಯಲ್ಲಿ ಯಾವುದೇ ಹಣ ತಗೊಂಡು ವರ್ಗಾವಣೆ ಮಾಡುವುದಿಲ್ಲ. ಇದಕ್ಕೆ ನಾವು 2 ವರ್ಷ ವರ್ಗಾವಣೆ ಮಾಡಬಾರದು ಎಂದು ಕಾನೂನು ಮಾಡುತ್ತಿದ್ದೀವಿ. ಅಧಿಕಾರದ ಮೇಲೆ ಕ್ರಮ ಆಗಬೇಕು ಎನ್ನುವ ವಿಚಾರದ ಬಗ್ಗೆ ಮಾತನಾಡಿದ ಅವರು, ವಿರೋಧ ಪಕ್ಷದವರು ಹೇಳುವುದನ್ನ ನಾನು ಕೇಳೋಕ್ಕಾಗುವುದಿಲ್ಲ. ಈ ಕೇಸ್ನಲ್ಲಿ CBIಗೆ ಕೊಡುವಂತಹ ಅರ್ಹತೆ ಏನಿಲ್ಲ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಆ ಕೆಲಸ ಮಾಡ್ತೀವಿ ಎಂದರು. ಆ ಹೆಣ್ಣುಮಗಳಿಗೆ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳಿದ್ದೇವೆ. ಅವರಿಗೆ ಪರಶುರಾಮ ಎಲ್ಲವೂ ಕೂಡ ಪರಶುರಾಮ ಪ್ರತಿಯೊಂದು ಅವರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಾನೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದದ್ದನ್ನು ಈಗ ತಾನೇ ನಾವು ತಂದೆ ತಾಯಿಗಳ ಜೊತೆ ಅವರ ಸಹೋದರ ಹನುಮಂತ ಅವರ ಜೊತೆಯಲ್ಲಿ ತಿಳ್ಕೊಂಡು ಇವತ್ತು ಅವರ ಅಗಲುವಿಕೆ, ಪರಶುರಾಮನ ಅಗಲುವಿಕೆ ಆ ಇಡೀ ಕುಟುಂಬವನ್ನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡು ಮಾಡೋದು ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಬೀದಿಗೆ ತಳ್ಳುವಂಥ ಕೆಲಸ ಆಗಿದೆ. ಹಾಗಾಗಿ ಇದು ಸಾಮಾನ್ಯ ನಷ್ಟ ಅಲ್ಲ. ಅವರಿಗೆ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಬಹಳ ಕಠಿಣ ಪರಿಶ್ರಮದಿಂದ, ನನಗೆ ಅವ್ರು ಹೇಳ್ತಾ ಇದ್ರು, ಬಹಳ ಕಷ್ಟ ಬಿದ್ದು ಓದ್ತಾ ಇದ್ದ. ಅವನಿಗೆ ಯಾವ ಹವ್ಯಾಸಗಳಿರಲಿಲ್ಲ ಮತ್ತು 7-8 ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದ. ಪಾಸ್ ಮಾಡಿ ಕೊನೆಗೆ ಈ ಸಬ್ ಇನ್ಸ್ಪೆಕ್ಟರ್ನ ಆಯ್ಕೆ ಮಾಡಿಕೊಂಡಿದ್ದ. ನಾನು ಸಾವಿರಾರು ಜನರಿಗೆ ನನ್ನ ಜೀವನದಲ್ಲಿ ನ್ಯಾಯ ಒದಗಿಸ್ಕೊಡಬೇಕು ಅನ್ನುವಂಥ ಕೆಲಸ ಇದು. ಅದಕ್ಕೋಸ್ಕರ ನಾನು ಸೇರಿದ್ದೇನೆ ಅಂತ ಹೇಳಿ ಹೇಳ್ಕೊಡುವಂಥ. ಹಾಗಾಗಿ ಇವತ್ತು ನಮಗೆ ಅವರಿಗಷ್ಟು ನಷ್ಟ, ಜೊತೆಗೆ ನಮಗೂ ಕೂಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನಾವು ಇಲಾಖೆಯಲ್ಲಿ ಅವರ ಶ್ರೀಮತಿಯವರಿಗೆ ಆ ಹೆಣ್ಮಗು BE ಮಾಡಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು BE ಮಾಡಿ ಅವಳಿಗೆ ಸೂಕ್ತವಾದಂಥ ಕೆಲಸವನ್ನು ತಕ್ಷಣ ಕೊಡ್ತೇವೆ ಇಲಾಖೆಯಲ್ಲಿ ಅನ್ನುವಂಥ ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ತೇವೆ. ಆದರೆ ಅವರು ಬೇಡಿಕೆಯನ್ನಿಟ್ಟಿದ್ದಾರೆ, ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ರಾಜೀನಾಮೆ ಕೊಡುವಂಥ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಆದ್ರಿಂದ ರಾಜೀನಾಮೆ ಕೊಡುವಂತ ಅಗತ್ಯತೆ ಇಲ್ಲ. ಒಂದು ಎಕ್ಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ಅದನ್ನ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಫೇಸ್ ಅಲ್ಲಿ ತನಕ ಹೋಗೋದಿಲ್ಲ. ಹೌದು, ನಮ್ಮ ಇಂಟರ್ನಲ್ ಪಾರ್ಟಿ ಅಫೇರ್ಸ್ ಅದು. ಜೊತೆಗಿರ್ಬೇಕು ಅಂತಾನೂ ಹೇಳ್ತಾರೆ, ಫೈಟ್ ಮಾಡಬೇಕು ಅಂತಾನೂ ಹೇಳ್ತಾರೆ. ಕಾನೂನು ನಮ್ಮ ಪಾರ್ಟಿಯ ವಿದಿನ್ ದಿ 4 ವಾಲ್ಸ್ ನಮ್ಮ ಪಾರ್ಟಿನಲ್ಲಿ ಏನು ಡೈರೆಕ್ಷನ್ ಕೊಡಬೇಕು. ಅವರಿಗೆ PSI ಕ್ಯಾಡರು ಅಥವಾ ಯಾವುದು ಸೂಕ್ತ ಆಗ್ತದೆ ಆ ಕ್ಯಾಡರ್ನಲ್ಲೇ ಕೊಡ್ತೀವಿ ಅವರಿಗೆ. ಮತ್ತು ಬೇರೆ ಇಲಾಖೆದಾದರೆ ನಾವು DPRನಲ್ಲಿ ಎಲ್ಲ ಚರ್ಚೆ ಮಾಡಬೇಕಾಗ್ತದೆ.
ಸೂಕ್ತ ಹುದ್ದೆ ಖಾಲಿ ಇರಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನಾನು ಮುಖ್ಯಮಂತ್ರಿಗಳು, ನಾನು ಶಿವರಾಜ್ ಅವರು, ಪ್ರಸಾದ್ ಅಬ್ಬಯ್ಯ ಅವರು ನಾವೆಲ್ಲ ಮಾತಾಡಿ ಅದು ಸಾಧ್ಯ ಆಯಿತು ಅಂದರೆ ಅವ್ರು ಅಲ್ಲಿಗೆ ಮಾಡಿಕೊಡ್ತೀವಿ. ಎರಡನೇದು ಆಗಿದ್ದಾರೆ ಮೇಲ್ಮನೆಯಲ್ಲಿ, ಆಯಿತಾ, ಅವ್ರು ಇನ್ನೂ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳಿ. ಅವರು 6 ವರ್ಷ 1 ಟರ್ಮ್ ಮಾಡಿದ್ದಾರೆ MLC ಆಗಿ, ಚೆನ್ನಾಗಿ ಗೊತ್ತಿದೆ ಅವ್ರಿಗೂ ಕೂಡ ಕಾನೂನುಗಳು. ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳಿ. ವಿರೋಧ ಪಕ್ಷದ ಕಲಿಬೇಕಾಗಿಲ್ಲ, ಕೇಳಿ ಸ್ವಲ್ಪ. ವಿರೋಧ ಪಕ್ಷದವರು ಹೇಳಿದ್ದನ್ನ ನಾನು ಕೇಳೋಕ್ ತಯಾರಿಲ್ಲ ಸರ್. ಅವ್ರ ಮನೆ ಜವಾಬ್ದಾರಿ ಇದೆ, ಸ್ವಲ್ಪ ಕೇಳಿ. ಮನೆಯವ್ರು ಅರೆಸ್ಟ್ ಮಾಡಂತ ಹೇಳ್ತಾರೆ ಸರ್. ಅವರು ಇಲ್ಲೇ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ವಿರುದ್ಧ ಕಂಪ್ಲೇಂಟ್ಸ್ ಬಂದಿದೆ. ನಿಮ್ಮ ವಿರುದ್ಧ ಕಂಪ್ಲೇಂಟ್ಸ್ ಬಂದಿರೋದನ್ನು ಆಧಾರ ಇಟ್ಕೊಂಡು ನಿಮಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ನಾನು ಯಾಕೆ ಪರ್ಮಿಷನ್ ಕೊಡಬಾರ್ದು ಅನ್ನೋ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನಾವು ಸಂಪುಟ ನೀವು ಕೊಟ್ಟಿರುವಂಥ ಶೋಕಾಸೇ ತಪ್ಪು, ಯಾವುದೇ ಆಧಾರರಹಿತವಾಗಿರ್ತಕ್ಕಂಥ ಕಂಪ್ಲೇಂಟ್ ನಿಮಗೆ ಬಂದಿದೆ, ಅದರ ಆಧಾರದ ಮೇಲೆ ನೀವು ಕೊಡಬಾರ್ದು. ನೀವು ಶೋಕಾಸನ್ನು ವಾಪಸ್ ತಗೊಳ್ಳಿ ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಡಿ, ರಿಜೆಕ್ಟ್ ಮಾಡಿ ಅಂತ ಹೇಳಿ ಸಂಪುಟ ಚರ್ಚೆ ಮಾಡಿ ವಿತಿನ್ ಇಟ್ಸ್ ಪವರ್ಸ್ ಅಡ್ವೈಸ್ ಮಾಡೋದಕ್ಕೆ ಅವಕಾಶ ಇದೆ. ಗವರ್ನರ್ಗೆ ಅಡ್ವೈಸನ್ನು ಮಾಡಿದ್ದೇವೆ. ಅದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಇರೋಂಗಿಲ್ಲ. ಅವರು ಆಥರೈಸ್ ಮಾಡಿದ್ರು ಮಾನ್ಯ ಶಿವಕುಮಾರ್ ಅವರಿಗೆ. ಅವರ ಅಧ್ಯಕ್ಷತೆಯಲ್ಲಿ ರೆಸೊಲ್ಯೂಷನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಅವರು ನಮ್ಮ ಅಡ್ವೈಸನ್ನು ತಗೋಬೋದು ಅಥವಾ ಓವರ್ ರೂಲ್ ಮಾಡ್ಬೋದು. ಆ ಓವರ್ ರೂಲ್ ಮಾಡಬೇಕಾದ್ರೆ ಕಾನೂನಿನಲ್ಲಿ ಅದಕ್ಕೆ ಸಮಜಾಯಿಸಿ ಕೊಡಬೇಕು ಅಂತ ಇದೆ, ಜಸ್ಟಿಫಿಕೇಶನ್. ಅದನ್ನು ಅವರು ಕೊಡ್ಬೋದು, ಬಿಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ನಾವೇನು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ ಆ ಅಡ್ವೈಸನ್ನು ಇಟ್ಕೊಂಡು ಕೂತಿದ್ದಾರೆ. ಮುಂದಿನ ಕ್ರಮ ಅವ್ರು ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟು.